ನಮಸ್ಕಾರ. ಇಂದು ಕರ್ನಾಟಕ ಯುವಶಕ್ತಿ ಸೈನ್ಯದ ವತಿಯಿಂದ ಪತ್ರಿಕಾ ಭವನದಲ್ಲಿ KBS ಬ್ಯಾಂಕ್ ವಿರುದ್ಧ ಆಗಿರುವಂಥ 3 FIRಗಳ ಕುರಿತು ಚರ್ಚೆ ಮಾಡಲಾಯಿತು. ಮೊದಲನೇದಾಗಿ FIR ಸಂಖ್ಯೆ 53/26 25/5/2026ರಂದು ಮಾಗಮ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಈ KBS ಬ್ಯಾಂಕಿನ ಭ್ರಷ್ಟ 13 ಅಧಿಕಾರಿಗಳ ವಿರುದ್ಧ FIR ಆಗಿದೆ. ಈ 13 ಅಧಿಕಾರಿಗಳಿಗೂ ಇಲ್ಲಿಯವರೆಗೆ 2 ತಿಂಗಳಾದರೂ ಕೂಡ ಅವರಿಗೆ ಬಂಧಿಸಿಲ್ಲ. ಅವರು ಯಾವುದೇ ರೀತಿಯಿಂದ ನೋಟಿಸ್ ಕೂಡ ನೀಡಿಲ್ಲ. ಅದಕ್ಕಾಗಿ ಈ ಕೂಡಲೇ ಈ 13 ಜನ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನಿಷ್ಪಕ್ಷಪಾತವಾಗಿ ಈ ಪ್ರಕರಣದಲ್ಲಿ ತನಿಖೆಗೊಳಿಸಿ ಸೂಕ್ತ ನ್ಯಾಯ ಕೊಡಿಸಬೇಕು. ಮತ್ತು ಇನ್ನೊಂದು FIR ಅಪರಾಧ ಸಂಖ್ಯೆ 62/26 9/7/2025ರಂದು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಇದರಲ್ಲಿ ಈ FIRನಲ್ಲಿ ಅಪರಾಧದಲ್ಲಿ 84 ಲಕ್ಷ ರೂಪಾಯಿ ವಂಚನೆ ಆಗಿದೆ. ಹಾಗಾಗಿ ಈ ಸಂತ್ರಸ್ತರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಮತ್ತು ಇದರಲ್ಲಿರುವಂಥ 2024ರಲ್ಲಿ ಏನು KBS ಬ್ಯಾಂಕಿನ ಮ್ಯಾನೇಜರ್ ಇದ್ದರು ಶ್ರೀಮತಿ ಹರ್ಷಾ ಕುಲಕರ್ಣಿ ಮತ್ತು ವಕೀಲರಾದ ಸಿದ್ಲಿಂಗ್ ಮುನ್ನಳ್ಳಿ, ಇವರೆಲ್ಲರನ್ನೂ ಕೂಡಲೇ ಈ ಪ್ರಕರಣದಲ್ಲಿ ಬಂಧಿಸಬೇಕು ಮತ್ತು ರಾಜೇಶ್ ರಾಠೋಡ್ ಅನ್ನೋರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. 3ನೇ ಪ್ರಕರಣ 68/2024. ಈ ಪ್ರಕರಣದಲ್ಲಿ ಮಾಗಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ 2 ವರ್ಷ ಆಯಿತು. ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿಗಳಾದ ಬಾಲಚಂದ್ರ ದೇಸಾಯಿ ಮತ್ತು ಚಂದ್ರಕಾಂತ್ ಕುಲಕರ್ಣಿ ಇವರನ್ನು ಬಿಟ್ಟು ಸಾಮಾನ್ಯ ಸಿಬ್ಬಂದಿಯಾದ ರಾಜರನ್ನು ಬಂಧಿಸಿದ್ದಾರೆ. ಹಾಗಾಗಿ ಈ ಪ್ರಕರಣ ಆಗಿ 2 ವರ್ಷ ಕಳೆದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಆರೋಪ ಪಟ್ಟಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಸಿಲ್ಲ. ತನಿಖಾಧಿಕಾರಿಗಳು ಕೂಡಲೇ ಈ ಪ್ರಕರಣವನ್ನು ಮರು ತನಿಖೆಗೊಳಿಸಿ ಗಂಗಮ್ಮಳ ಕುಟುಂಬಕ್ಕೆ ಸೂಕ್ತ ನ್ಯಾಯಕ್ಕೆ ದೊರಕಿಸಿಕೊಡಬೇಕು. ಮತ್ತು ಇನ್ನುಳಿದ 2 ಅಧಿಕಾರಿಗಳನ್ನು ಬಾಲಚಂದ್ರ ದೇಸಾಯಿ ಮತ್ತು ಚಂದ್ರಕಾಂತ್ ಕುಲಕರ್ಣಿ ಅವರನ್ನು ಬಂಧಿಸಿ ಈ 3 ಪ್ರಕರಣಗಳಲ್ಲಿರುವಂಥ 15 ಆರೋಪಿಗಳನ್ನು ಬಂಧಿಸಿ ಸಂತ್ರಸ್ತರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಒಂದು ವೇಳೆ ತಾವು ಇದೇ ರೀತಿ ವಿಳಂಬಗೊಳಿಸಿದರೆ ಮತ್ತೆ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಹಾಗಾಗಿ ಮತ್ತು 2ನೇ ಪ್ರಕರಣದಲ್ಲಿ 67/26ರಲ್ಲಿ ಈ ಪ್ರಕರಣವನ್ನು 84 ಲಕ್ಷ ರೂಪಾಯಿ ವಂಚನೆ ಆಗಿರುವುದರಿಂದ ಇದನ್ನು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ನಾವು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಗಳಿಗೆ ದೂರು ಸಲ್ಲಿಸಬೇಕಂತ ಮುಂದೆ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ಪರಿಗಣನೆಗೆ ತೆಗೆದುಕೊಂಡು ಸೂಕ್ತ ತನಿಖೆ ನಡೆಸಿ ಸೂಕ್ತ ನ್ಯಾಯ ಕೊಡಬೇಕೆಂದು ನಮ್ಮ ಕರ್ನಾಟಕ ಯುವಶಕ್ತಿ ಸೈನ್ಯದ ವತಿಯಿಂದ ಕೇಳಿಕೊಳ್ಳುತ್ತೇವೆ. ಸರ್, ಸ್ಥಳೀಯ ಶಾಸಕರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ಯಾಕಂದರೆ ಆ ಗ್ರಾಮದ ದುಡ್ಡು ಸರ್ ಇದು ಅಲ್ಲ. ಆ ಗ್ರಾಮದ ದುಡ್ಡು ಬಗ್ಗೆ ಯಾಕೆ ಅಲ್ಲಿನ ಶಾಸಕರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಲ್ಲಿನ ಜನ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಪ್ರಶ್ನೆ ಬರ್ತದೆ ಸರ್. ಇದಕ್ಕೆ ಮೊನ್ನೆ ಆಗಿದೆ ಇದು ಕೇಸ್ 9/7 ಇದೇ ತಿಂಗಳಲ್ಲಿ ಆಗಿದೆ. ಮೊನ್ನೆ ಆಗಿದೆ. ಅದನ್ನು ಇನ್ನು ಪಂಚನಾಮ ಮಾಡಿದ್ದಾರೆ ಪೊಲೀಸರು. ಪಂಚನಾಮ ಆದ ನಂತರ ಇದಕ್ಕೇನಾದರೂ ತಕ್ಷಣ ಅವರು ಆ್ಯಕ್ಷನ್ ತೊಗೋಬೇಕು. ಈಗಾಗಲೇ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದೆ. SP ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿದ್ದಾರೆ ತನಿಖೆಗೊಳಿಸ್ತೀವಿ ಅಂದರೆ ಅದನ್ನೇ ತೀವ್ರಗತಿಯಿಂದ ತನಿಖೆಗೊಳಿಸಬೇಕು. ಮತ್ತು ಯಾವುದೇ ಪ್ರಭಾವಿಗಳಾದ ತಿಳ್ಕೊಂಡು ಅವ್ರನ್ನ ಬಿಡಬಾರ್ದು, ಅವ್ರನ್ನು ಕೂಡ ಬಂಧಿಸಬೇಕು. ಅಂದರೆ ಜನರಿಗೆ ಗೊತ್ತಾಗ್ತದೆ. ಈಗ ಒಂದು ಬ್ಯಾಂಕಿನಲ್ಲಿ ಹಣವನ್ನು ಯಾವ ರೀತಿ ವರ್ಗಾವಣೆ ಮಾಡ್ತಾರೆ, ಗ್ರಾಹಕರು ಇರ್ಲಾಗೇ ವರ್ಗಾವಣೆ ಮಾಡ್ತಾರೆ, ಇದು ತಪ್ಪಲ್ಲ. ಅದು ನಾವು ಹೇಳ್ತಾ ಇರೋದು ಜನ ದುಡ್ಡಿಗೆ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ. ನಿಮ್ಮ ಸಂಘಟನೆಯಿಂದ ಯಾಕೆ ಇದಕ್ಕೆ ಸಪೋರ್ಟ್ ಕೊಡ್ತಾ ಇದೆ? ಬೇರೆಯವರು ಯಾಕೆ? ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರಲಿಕ್ಕಿಲ್ಲ. ಹಾಗಾಗಿ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರಬಹುದು, ಸಾರ್ವಜನಿಕರಲ್ಲೂ ಕೂಡ ಅರಿವು ಮೂಡಿಸ್ತೀವಿ. ತಮ್ಮ ಬ್ಯಾಂಕಿನಲ್ಲಿರುವಂಥ ಹಣವನ್ನು ತಾವು ಸುರಕ್ಷತೆಯಿಂದಿರೋ ಇಲ್ಲೋ ನೋಡ್ತಾ ಇರಬೇಕು. ತಮ್ಮ ಖಾತೆಯನ್ನು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ 84 ಲಕ್ಷ ರೂಪಾಯಿ ಬಂದು 2 ವರ್ಷ ಆದ್ರೂ ಆ ಗ್ರಾಹಕರಿಗೆ ಗೊತ್ತಿಲ್ಲ. ನಮಗೆ ಇದ್ರ ಬಗ್ಗೆ ಒಬ್ಬರು ಗ್ರಾಹಕರು ನಮಗೆ ಸುದ್ದಿ ತಿಳಿಸಿದ್ರು, ಮಾಹಿತಿ ಕೊಟ್ಟು ಏನು ದಾಖಲೆಗಳನ್ನು ಕೊಟ್ಟಿದ್ದ ಕಾರಣಕ್ಕೆ ಇದನ್ನು ನಾವು ಸ್ಟ್ಯಾಂಡ್ ತೊಗೊಂಡು ಇದಕ್ಕೆ ಇಶ್ಯೂ ಮಾಡ್ತಾಯಿದ್ದೀವಿ. ಇದು ಜನರು ಸಾರ್ವಜನಿಕ ನಿಮ್ಮ ಹೋರಾಟ ನಿರಂತರವಾಗಿರ್ತದಲ್ಲ? ಇರ್ತದೆ, ಕಂಟಿನ್ಯೂ ಇರ್ತದೆ. ಇದು ಯಾವುದೇ ರೀತಿ ಈ ಪ್ರಕರಣವನ್ನು ಮುಗಿಯುವವರೆಗೂ ಇರ್ತದೆ. ಮತ್ತು ಶೀಘ್ರದಲ್ಲಿ ED ಅವರಿಗೂ ದೂರು ಸಲ್ಲಿಸ್ತೀವಿ. ಈ ಪ್ರಕರಣ 53/26ನೇ ಪ್ರಕರಣದಲ್ಲಿ ಇದರಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ ಅಂದರೆ ನಕಲಿ ಸಹಿ, ನಕಲಿ ಹಸ್ತಾಕ್ಷರ, ಸುಳ್ಳು ದಾಖಲೆ ಸೃಷ್ಟಿಸಿ ಒಬ್ಬ ಎಂಪ್ಲಾಯಿಯನ್ನು ಟರ್ಮಿನೇಟ್ ಮಾಡಿದ್ದಾರೆ. ಇದನ್ನು
ಇಷ್ಟು ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟು ಮತ್ತು ಕೋರ್ಟಲ್ಲಿ ಮುಖಾಂತರ FIR ಮಾಡಿಸಿದ್ರು ಕೂಡ ತನಿಖಾಧಿಕಾರಿಗಳು ಅಂದರೆ ಮಾಗಾಂವ್ ಪೊಲೀಸ್ ಠಾಣೆ PSI ಅವರು ಇದನ್ನು ಯಾವುದೇ ರೀತಿಯಿಂದ ತನಿಖೆ ಕೈಗೊಳ್ತಾ ಇಲ್ಲ. ಯಾಕೆ ಕೈಗೊಳ್ತಿದ್ದಲ್ಲೋ ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಪ್ರಭಾವಿಗಳಂತ ತಿಳ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಇದೇ ಅವ್ರ ಜಾಗದಲ್ಲಿ ಮತ್ತೆ ಯಾರು ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅವರನ್ನು ಬಂಧಿಸದೇ ಇದ್ರು ಅವ್ರಿಗೆ ಒಳಗೆ ಜೈಲಿಗೂ ಕಳಿಸ್ತಾ ಇದ್ರು. ಇವರು ಪ್ರಭಾವಿಗಳದಾರ, ದುಡ್ಡಿದ್ದವ್ರು ಅದಾರ ಅಂತ ತಿಳ್ಕೊಂಡು ನನಗನ್ನಿಸ್ತದೆ ಅವ್ರ ಮೇಲೆ ಕ್ರಮ ಕೈಗೊಳ್ತಿಲ್ಲ. ಅದಕ್ಕೆ ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಯಾರೇ ಆಗಿದ್ರು ನಮ್ಮ ದೇಶದಲ್ಲಿ ಏನಿರ್ತದೆ ಸರ್? ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ನಡೆದು ಆಲ್ರೆಡಿ ಕೋರ್ಟ್ನಾಗ ಕೇಸ್ ಅದ. ಅದ್ರ ಪ್ರಕಾರ ನಾಳೆ ನ್ಯಾಯಾಧೀಶರಿಗೆ ಹೇಳ್ತೀವಿ ಈ ರೀತಿ ತನಿಖಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ನಮ್ದು ಏನಿಲ್ಲ, ಫೋರ್ಜರಿ ಡಾಕ್ಯುಮೆಂಟ್ದಾಗ ಮಾದರಿ ಸಹಿ ತೊಗೋಬೇಕು. ಅವ್ರು ನಮ್ಮದು ಸ್ಯಾಂಪಲ್ ಸಿಗ್ನೇಚರ್, ಸ್ಯಾಂಪಲ್ ಹ್ಯಾಂಡ್ ರೈಟಿಂಗ್ ತೊಗೋಬೇಕು. ತೊಗೊಂಡು ತನಿಖೆ ಪರೀಕ್ಷೆ ಕಳಿಸ್ಬೇಕಾಗಿತ್ತು. ಅದು ಏನೂ ಕೇಳಿಲ್ಲ. ಅವರು ಕೇಳಿಲ್ಲ ಅಂದ್ಮೇಲೆ ಅವ್ರು ಮಾಡ್ತಾರೆ ಏನಂತ ಗ್ಯಾರಂಟಿ. ಸೊ ಹಾಗಾಗಿ ನಾವು ಪತ್ರಿಕೆ ಮುಖಾಂತರ ಬಂದಿದ್ದೀವಿ. ಈಗಿನ ಪತ್ರಿಕಾ ಮಾಧ್ಯಮದ ನೋಡ್ಕೊಂಡು ಮತ್ತೆ ಏನು ತನಿಖೆ ಕೈಗೊಳ್ತಾರೋ ಏನು ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಇನ್ನು ಅವ್ರು ಮಾಡಲಿಲ್ಲ ಅಂದ್ರೆ ಮುಂದೆ ಸ್ಟೆಪ್ಸ್ ಅದಾನ. ಲಿಂಗರಾಜ್ B. ಗುಂಡ್ರುಕರ್, ಕರ್ನಾಟಕ ಯುವಶಕ್ತಿ ಸೈನ್ಯದ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಕೂಡ.